ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುವಿಂಗೆ ಗುರು ಬಸವ ಚರಕೆ ಚರ ಬಸವನು ಪರಕೆ ಪರತತ್ವಾತ್ಮಕನು ಬಸವಲಿಂಗ. ವರಗುರು ಲಿಂಗ ಜಂಗಮಕ್ಕೆಲ್ಲ ಅಧಿಕನು ಗುರು ಬಸವ ಶರಣಯ್ಯ ಯೋಗಿನಾಥ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವೀಣಾ ಬನ್ನಂಜೆಯವರ ಎರಡನೇ ಅನಿಸಿಕೆ. ಇನ್ನೊಂದು ಬಹಳ ಆಶ್ಚರ್ಯದ ವಿಷಯ ಏನು ಅಂತಂದ್ರೆ, ಒಂದು ವೇಳೆ ಅದು ಬಸವಣ್ಣನ ನೇತೃತ್ವದಲ್ಲಿ ಅಂಥದ್ದೊಂದು ಅನುಭವ ಮಂಟಪ ಇದ್ದದ್ದೇ ಹೌದಾದರೆ ಅದನ್ನು ಖಂಡಿತಕ್ಕೂ ಅನುಭವ ಮಂಟಪ ಅಂತ ಕರೆಯಕ್ಕೆ ಸಾಧ್ಯವೇ ಇಲ್ಲ. ಅವರು ಅನುಭಾವಿಗಳು. ಅನುಭವ ಮಂಟಪ ಕರೆಯುವುದು ಯಾರು ಅಂತಂದ್ರೆ ಲೌಕಿಕದಲ್ಲಿದ್ದವ್ರು ಕರಿಬಹುದು. ಯಾಕೆ? ಭವ ಅಂದ್ರೆ ಈ ಲೌಕಿಕದ ಬದುಕು, ಅದನ್ನು ಅನುಸರಿಸಿ ಬಂದ ಜೀವನಾನುಭವಗಳಿವೆ ಅಲ್ಲ, ಅಥವಾ ಒಟ್ಟು ನಮ್ಮ ಬದುಕಿನ ಆ ತಥ್ಯ, ಅದಕ್ಕೆ ಅನುಭವ ಅಂತ ಹೆಸರು. ಈ ಭವವನ್ನು ಬಿಟ್ಟು ಆ ಭಾವದ ಹಿಂದೆ ಹೋದವರೆಲ್ಲ ಅನುಭಾವಿಗಳು. ಹಾಗಾಗಿ ಒಂದು ವೇಳೆ ಅದು ಇದ್ರೆ ಅದನ್ನು ಅನುಭಾವ ಮಂಟಪ ಅಂತ ಕರಿಬೇಕಾಗ್ತಿತ್ತು. ಆಮೇಲೆ ನೀವು ಗಮನಿಸಿ, ಮಂಟಪ ಅನ್ನುವುದಿಲ್ಲ, ಅನುಭಾವವೇ ಮಂಟಪ. ಅದೇ ಶಬ್ದವೇ ಹೇಳುತ್ತೆ. ವೀಣಾ ಬನ್ನಂಜಿಯವರೇ, ಅನುಭವ ಭಕ್ತನಿಗೂ ಆಗ್ತದೆ, ಭವಿಗೂ ಆಗ್ತದೆ. ಭವಿಗೆ ಆಗುವಂತಹ ಅನುಭವ ಕೇವಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5 ಪಂಚ ತನ್ಮಾತ್ರೆಗಳು ಎಂಬುವ ವಿಷಯವನ್ನು ವಾಸನಾಗ್ರಸ್ತವಾಗಿ ಅನುಭವಿಸುವುದರಲ್ಲಿ ಇರ್ತದೆ. ಯಾರಿಗೆ? ಭವಿಗೆ. ಈ ಭವಿಗೆ ವಾಂಗ್ಮನಕ್ಕತೀತವಾದಂತಹ ಆ ಅನುಭವ, ತನ್ನ ಚೈತನ್ಯ ಸ್ವರೂಪದ ಅನುಭವ ಅವನಿಗೆ ಗೊತ್ತೇ ಇಲ್ಲ ಅಂದಮೇಲೆ ಆ ಅನುಭವದ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಭವಿಗೆ ಆಗೋದಿಲ್ಲ. ಆದರೆ ಭಕ್ತ ವಾಂಗ್ಮನಕ್ಕತೀತವಾದಂತಹ, ಶಬ್ದದೊಳಗಿನ ನಿಶ್ಶಬ್ದವಾದಂತಹ, ಪರಿಶುದ್ಧವಾದಂತಹ ಆ ಚೈತನ್ಯ ಸ್ವರೂಪವನ್ನ ತನ್ನೊಳಗೆ ಕಂಡುಕೊಂಡಾಗ ನೆಲದ ಮರೆಯ ನಿಧಾನದಂತೆ, ತಿಲದ ಮರೆಯ ತೈಲದಂತೆ ತನ್ನಲ್ಲಿ ತದ್ಗತವಾಗಿರುವಂತಹ ಆ ಚೈತನ್ಯದ ಶುದ್ಧ ಸ್ವರೂಪವನ್ನು ಕಂಡಂತಹ ಭಕ್ತನ ಅನುಭವ ಶಬ್ದಗಳಲ್ಲಿ ಯಾವಾಗ ವ್ಯಕ್ತವಾಗ್ತದೆಯೋ ಅದು ಅನುಭವ ರೂಪದಲ್ಲಿ ಬೇರೆಯವರಿಗೆ ಕೇಳಿಸ್ತದೆ. ಅನುಭವದಲ್ಲಿ ಶಬ್ದವಿಲ್ಲ, ಅದು ನಿಶಬ್ದ. ಆ ನಿಶಬ್ದವನ್ನ ಅನುಭವಿಸಿದಂತಹ ಶರಣ ಅದನ್ನ ಶಬ್ದಕ್ಕೆ ತರ್ತಾನೆ. ಹಾಗಾಗಿ ಅದು ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ ಜಗತ್ತಿಗೆ, ಭೌತಿಕ ಇಂದ್ರಿಯಗಳ ಎಕ್ಸ್ಪೀರಿಯನ್ಸ್ಗೆ ಶಬ್ದದ ಮೂಲಕ, ಶರಣನ ಭಾವದ ಮೂಲಕ ಹೊರಗೆ ತೋರ್ತದೆ. ಅದು ಅನುಭವ ಮಂಟಪದಲ್ಲಿ. ಇದು ಭಕ್ತನ ಅನುಭವ, ಶಿವನನ್ನು ಕಂಡ ಭಕ್ತನ ಅನುಭವ. ಶಿವ ಬೇರೆಯಲ್ಲ, ತನ್ನ ಸ್ವರೂಪ ಬೇರೆಯಲ್ಲ ಎಂದು ಅನುಭವಕ್ಕೆ ತಂದುಕೊಂಡಂತಹ ಭಕ್ತನ ಮಾತುಗಳು ಅವೇ ವಚನಗಳು. ಅನುಭವದಿಂದ ಆ ವಚನಗಳನ್ನು ನುಡಿಯುವುದೇ ಒಂದು ಅನುಭವ. ನೀವು ಹೇಳಿದ ಹಾಗೆ ಶರಣರು ಅನುಭವ ಮಂಟಪವನ್ನು ಅನುಭಾವ ಮಂಟಪವೆಂದೂ ಸಹ ಕರೆದಿದ್ದಾರೆ, ಅನುಭವ ಮಂಟಪವೆಂದೂ ಸಹ ಕರೆದಿದ್ದಾರೆ. ಕಾರಣ, ಶರಣರ ಅನುಭವ ಪರಿಶುದ್ಧವಾದಂತಹ ನಿಶ್ಶಬ್ದ ಮತ್ತು ಚೈತನ್ಯದ ಅಭಿವ್ಯಕ್ತಿಯಾಗಿರೋದ್ರಿಂದ. ಭವಿಗಳ ಹಾಗೆ ವಾಸನಾಗ್ರಸ್ತವಾದ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ ಅನುಭವ ಶರಣರದ್ದಲ್ಲ. ಶರಣರು ಅದನ್ನ ಮೀರಿ ನಿಂತವರು. ಅದನ್ನ ಮೀರಿ ನಿಂತಹ ಶರಣರಿಗೆ ಮಾತ್ರ ಅನುಭವದ ಗ್ರಹಿಕೆ ಸಾಧ್ಯವಾಗ್ತದೆಯೇ ಹೊರತು ಕೇವಲ ಪುಸ್ತಕಗಳಿಂದ ಓದಿ ಅನುಭವ ಅಂದ್ರೆ ಹೀಗೆ, ಅನುಭವ ಅಂದ್ರೆ ಹೀಗೆ ಅಂತ ಬರಿಯ ಮಾತುಗಾರಿಕೆಯಿಂದ ಅನುಭವವನ್ನ ಅಳತೆ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಶಿವ ಅಂದ್ರೆ ವಾಂಗ್ಮನಕ್ಕತೀತವಾದಂತಹ ಅನುಭವ, ಅದು ಅನುಭವ. ಶಿವನೇ ಅನುಭವ, ಅದುವೇ ಅರಿವು.
ಆ ಶಿವದ ಅನುಭವ ವಾಂಗ್ಮನಕ್ಕತೀತವಾದಂತಹ ಅನುಭವ ಆಗದೇ ಇದ್ದವರು ಭವಿಗಳು. ಶಿವ ಮತ್ತು ಭವ ಎರಡು ವಿರುದ್ಧಾರ್ಥಕ ಶಬ್ದಗಳು. ನೀವು ಶಿವದ ವಿರುದ್ಧಾರ್ಥಕ ಶಬ್ದವಾದಂತಹ ಭವವನ್ನ ಹಿಡಿದುಕೊಂಡು ಮಾತ್ರ ಅನುಭವ ಅಂತಂದ್ರೆ ಲೌಕಿಕರು ಅಂತ ಕರಿತಾ ಇದ್ರಿ. ನಿಜ, ಅದು ಅರ್ಧ ಸತ್ಯ ಮಾತ್ರ. ಆದರೆ ಪೂರ್ಣ ಸತ್ಯ ಶಿವಶರಣರು ಅನುಭಾವಿಗಳು, ಅಲೌಕಿಕರು. ಅವರು ಕಂಡಂತಹ ಆ ಸತ್ಯವನ್ನ ಶಬ್ದದಲ್ಲಿ ತರ್ತಾರೆ. ಅದು ಅವರಿಗೆ ಪೂರ್ಣ ಸತ್ಯವಾಗಿರ್ತದೆ. ಬರೀ ಕೇಳುವಿಕೆಯಿಂದ, ಅವರ ವಚನಗಳನ್ನು ಓದೋದ್ರಿಂದ ಅಥವಾ ಕೇಳೋದ್ರಿಂದ ಹೋಗಿ ಇನ್ನೊಬ್ಬರ ಮುಂದೆ ಹೇಳಿದ್ರೆ ಅದು ಸತ್ಯವಾಗುವುದಿಲ್ಲ. ಸ್ವತಃ ಅನುಭಾವಿಯಾಗದೆ ವಚನ ಸಾಹಿತ್ಯವನ್ನ ಕೇವಲ ಓದಿ ಇನ್ನೊಬ್ಬರ ಮುಂದೆ ಹೋಗಿ ಹೇಳಿದ್ರೆ ಅದು ಲೌಕಿಕದ ಅನುಭವವೇ ಹೊರತು ಅಲೌಕಿಕ ಅನುಭವ ಆಗೋದಿಲ್ಲ. ಅಲ್ಲಮ ಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾರೆ, ಘನವ ಮನ ಕಂಡು ಅದನ್ನೊಂದು ಮಾತಿಂಗೆ ತಂದರೆ ಅದಕ್ಕದೇ ಕಿರಿದು ನೋಡ. ಆ ಘನವನ್ನ, ಸತ್ಯವನ್ನ, ಶಿವವನ್ನ, ಚೈತನ್ಯವನ್ನ ಕಂಡಂತಹ ಮನ ಶಬ್ದ ಮುಗ್ಧವಾಗ್ತದೆ. ಗುಹೇಶ್ವರ ಎಂಬುದು ಶಬ್ದಕ್ಕೆ ಬಂದುದಿಲ್ಲ, ಗುಹೇಶ್ವರ ಲಿಂಗ ಶಬ್ದಕ್ಕೆ ಬಂದುದಿಲ್ಲ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅಂದ್ರೆ ಅದನ್ನು ವರ್ಣಿಸಕ್ ಆಗಲ್ಲ. ಆದರೂ ಶರಣರು ತಾವು ಕಂಡಂತಹ ವಿಸ್ಮಯವನ್ನ, ತಮಗಾದ ಅಪ್ರತಿಮ ಅನುಭವವನ್ನ, ಅಗಮ್ಯ, ಅಗೋಚರ, ಅಪ್ರಮಾಣವಾದಂತಹ ಅನುಭವವನ್ನ ಶಬ್ದದಲ್ಲಿ ಹಿಡಿದಿಟ್ರು. ಕಾರಣ ಲೋಕ ಕಲ್ಯಾಣಕ್ಕಾಗಿ. ಇದರಿಂದ ಲೋಕ ಕಲ್ಯಾಣ ಹೇಗೆ ಆಗ್ತದೆ ಅಂತ ತಾವು ಅನ್ಬಹುದು. ತನ್ನೊಳಗೆ ಕಂಡುಕೊಂಡಂತಹ ಚೈತನ್ಯ ಅದು ಲಿಂಗ. ಯಾವಾಗ ಆ ಲಿಂಗ ಚೈತನ್ಯದ ಅನುಭವ ನಮಗೆ ಉಂಟಾಗ್ತದೆಯೋ ಅದೇ ಕ್ಷಣದಲ್ಲಿ ಜಗತ್ತಿನಲ್ಲಿ ಎಲ್ಲೆಡೆ ಇರುವಂತಹ ಜಂಗಮ ಚೈತನ್ಯದ ಅನುಭವ ಆಗ್ತದೆ. ಆ ಜಂಗಮ ಚೈತನ್ಯದ ಅನುಭವವಾಗುತ್ತಲೇನೆ ನಮಗೆ ಎಲ್ಲೆಲ್ಲಿ ಆಗುತ್ತಲೇನೆ ಎಲ್ಲೆಡೆಯಲ್ಲಿಯೂ ಎಲ್ಲೆಲ್ಲಿ ಜೀವಕಾರುಣ್ಯವಿದೆಯೋ ಆ ಎಲ್ಲಾ ಕಡೆಯೂ ನಮಗೆ ಏಕತ್ವದ ಭಾವ ಮೂಡ್ತದೆ, ಭಿನ್ನತೆ ಅಳೆದು ಹೋಗ್ತದೆ. ಎಲ್ಲರಲ್ಲಿಯೂ ಆ ಚೈತನ್ಯವೇ ಇದೆ ಅಂತ ಗೊತ್ತಾದಾಗ ನಾವು ಭೇದ ಭಾವಗಳನ್ನ ಬಿಟ್ಟು ಬಿಡ್ತೇವೆ. ನಮ್ಮ ಮನ ಭಿನ್ನ ವೇದ್ಯಪ್ರದ, ಭಿನ್ನತೆಯನ್ನೇ ಹುಡುಕ್ತಾ ಇರ್ತದೆ. ಆದರೆ ಮನವನ್ನ ಮೀರಿದಂತಹ, ಮನದ ಕೊನೆಯ ಮನೆಯ ಮೇಲೆ ಮನೆಯ ಮಾಡಿಕೊಂಡಿಹನೊಬ್ಬ ದಾಸೋಹಿ. ಆ ದಾಸೋಹಿ ಅನುಭಾವಿ ಕೂಡಲ ಸಂಗಮದೇವ. ಆತನನ್ನು ಅರಿತಂತಹ ಬಸವಣ್ಣನವರು ಸ್ವತಃ ತಾವೇ ತಮ್ಮ ಸ್ವರೂಪವೇ ಕೂಡಲ ಸಂಗಮದೇವ ಅನ್ನೋದನ್ನ ತಿಳಿದುಕೊಳ್ತಾರೆ. ಬಸವಣ್ಣನವರು ಬೇರೆ ಅಲ್ಲ, ಕೂಡಲ ಸಂಗಮದೇವ ಬೇರೆ ಅಲ್ಲ. ಇದಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವು ತಾನೇ ಕೂಡಲ ಸಂಗಮದೇವ ಅಂತ ಒಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣವರು. ಕೂಡಲ ಸಂಗಮದೇವ ನೀವೇ ನನಗೆ ಗುರು, ನಾನೇ ನಿಮಗೆ ಶಿಷ್ಯನೆಂಬುದ ನಿಮ್ಮ ಶರಣ ಸಿದ್ದರಾಮಯ್ಯ ದೇವರು ಬಲ್ಲರು. ತನ್ನ ತಾನರಿತಂತಹ ಆ ಚೈತನ್ಯವೇ ಅರಿವು, ಅದುವೇ ಶಿವ, ಅದುವೇ ಕೂಡಲ ಸಂಗಮದೇವ. ಅದನ್ನು ಅರಿತಂತಹ ಶುದ್ಧ ಮನವೇ ಶಿಷ್ಯ. ಮೊದಲಿಗೆ ಅದು ಮರಿವಿನಲ್ಲಿದ್ದಂತಹ ಮನಸ್ಸು ಅರಿಯೋದಕ್ಕೆ ಪ್ರಾರಂಭ ಮಾಡಿ ಮುಮುಕ್ಷುವಾಗಿ ಜಿಜ್ಞಾಸೆಯಿಂದ ಅದರ ಬೆನ್ನು ಹತ್ತಿ ತನ್ನೊಳಗಿಳಿದು ತನ್ನ ತಾನರಿತು ನೋಡಿದಾಗ ಕೊನೆಗೆ ತನ್ನ ಚೈತನ್ಯ ಸ್ವರೂಪದ ಅನುಭವ ಶರಣರಿಗೆ ಉಂಟಾಗ್ತದೆ. ಅದನ್ನ ಅವರು ಶಬ್ದದಲ್ಲಿ ತರ್ತಾರೆ. ಶಬ್ದದಲ್ಲಿ ತಂದಿರೋದ್ರಿಂದ ಅದನ್ನ ಅನುಭವ ಮಂಟಪ ಅಂತ ಕರೆದ್ರು. ಒಂದೆರಡು ವಚನಗಳನ್ನ ನೋಡೋಣ. ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಬರೀತಾರೆ, ಅನುಭವವೆಂಬುದದು ಅನುಭಾವಿಕಗಲ್ಲದೆ ಹೊತ್ತಗೆ ಎಲ್ಲ ನೋಡ ಮಾನವ. ನೋಡಿ, ಸಿದ್ದರಾಮೇಶ್ವರ ಹೇಳ್ತಾ ಇದ್ರೆ ಅನುಭವ ಅನ್ನೋದು ಕೇವಲ ಅನುಭಾವಿಕಗೆ ಮಾತ್ರ ಅಂತ. ಅವ್ರು ನೋಡ್ತಾ ಇರೋದು ಕೇವಲ ಅನುಭಾವಿಕರ ಅನುಭವ ಮಾತ್ರ. ನೀವು ನೋಡ್ತಾ ಇರೋದು ಭವಿಗಳ ಅನುಭವ ಮಾತ್ರ. ಶರಣರಿಗೂ ನಿಮಗೂ ನಡುವೆ ಎಷ್ಟು ಅಂತರವಿದೆ ನೋಡಿ. ಈ ಅಂತರವನ್ನ ಕಡಿಮೆ ಮಾಡಬೇಕಾದ್ರೆ ನಾವು ಪ್ರಾಮಾಣಿಕರಾಗಬೇಕಾಗ್ತದೆ. ಕೇವಲ ಹೊತ್ತಗೆಗಳನ್ನ ಓದಿ ವೇದ, ಶಾಸ್ತ್ರ, ಉಪನಿಷತ್ತು, ಪುರಾಣ, ತಂತ್ರ, ಯಂತ್ರ, ಮಂತ್ರ ಇವುಗಳನ್ನ ಓದಿ ಓದಿ ನಾನು ಅನುಭಾವಿಯಾದೆ, ನಾನು ಅನುಭಾವಿಗಳನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೋದ್ರೆ ಅದು ತಪ್ಪಾಗ್ತದೆ. ಆ ಥರ ತಪ್ಪುಗಳನ್ನ ಯಾರು ಮಾಡಬಾರದು. ಮುಂದೆ ಹೇಳ್ತಾರೆ ಸಿದ್ದರಾಮೇಶ್ವರರು, ರತ್ನಗಳು ಸಮುದ್ರದಲ್ಲದೆ ಕೀಳು ಕುಲ್ಯಗಳಲ್ಲ ನೋಡ ಮಾನವ. ರತ್ನಗಳು ಸಮುದ್ರದಲ್ಲಿ ಸಿಗ್ತವೆ ಹೊರತು ಕೆರೆಗಳಲ್ಲಿ, ಚಿಕ್ಕ ಪುಟ್ಟ ನದಿಗಳಲ್ಲಿ ಸಿಗೋದಿಲ್ಲ. ಅವು
ನೋಡು ಮಾನವ, ನವಮಂತ್ರಗಳ ಮರ್ಮವದು ಗುರುಮುಖದಲ್ಲದೆ ಬರಿಯ ಪುರಾಣಗಳಲ್ಲಿಲ್ಲ ನೋಡ ಮಾನವ. ಇದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇಂದಿನ ಪ್ರಮಥರು ಮುಂದೆ ಬಂದಹರೆಂಬ ಭ್ರಮೆ ಬೇಡ ನೋಡ ಮಾನವ. ಈಗ ಇದ್ದಿರುವಂತಹ ಶರಣರು ಈ ಶರಣರನ್ನ ತಿಳಿದುಕೊಳ್ಳರ್ದೇನೆ ಮುಂದೆ ಇನ್ನು ಯಾರೋ ಹುಟ್ಟಿ ಬರ್ತಾರೆ, ಅವತಾರ ಎತ್ತಿ ಬರ್ತಾರೆ, ಅವ್ರು ಬಂದಾಗ ನಾನು ಈ ಆಧ್ಯಾತ್ಮ ಪಥದಲ್ಲಿ ಬರ್ತೇನೆ ಅಂತ ಅಂದು ಕುಳಿತುಕೊಳ್ಳುವಂತಹ ಭ್ರಮೆ ಬೇಡ ನೋಡ ಮಾನವ. ಈಗಲೇ ಶರಣರ ಗಾಳಿ ಬೀಸ್ತಾ ಇದೆ. ಈ ಗಾಳಿ ಬೀಸ್ತಿದ್ದಾಗಲೇ ಅದರಲ್ಲಿ ತೂರಿಕೋ ಅನ್ನುವಂತಹ ಒಂದು ಅಡ್ವೈಸ್ ಅನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮೇಶ್ವರರು. ನೀನು ಅಂದಿಂಗೆ ಎನ್ನದೆ ಕಪಿಲಸಿದ್ಧ ಮಲ್ಲಿಕಾರ್ಜುನನ ನಂಬು ನೋಡ ಮಾನವ. ನಾನು ಮುಂದೆ ಈ ಆಧ್ಯಾತ್ಮ ಪಥಕ್ಕೆ ಭಕ್ತಿ ಪಥಕ್ಕೆ ಬರ್ತೀನಿ ಅಂತ ಅನ್ನೋದನ್ನ ಬಿಟ್ಟು ಈಗಲೇ ಆ ಚೈತನ್ಯ ಸ್ವರೂಪ ಆಗಿರುವಂತಹ ಶರಣರನ್ನ ನಂಬು ಮಾನವ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮೇಶ್ವರರು. ಅನುಭವಿಯಾದವರು ಅನುಭವವನ್ನ ಹೇಳ್ತಾರೆ. ಹಾಗಾಗಿ ಆ ಅನುಭವ ಎಂಬುದು ಅನುಭಾವಿಕಗಲ್ಲದೆ ಬೇರೆಯವರಿಗಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮೇಶ್ವರರು. ಈ ವಚನವು ಸಹಿತ ಶೂನ್ಯ ಸಂಪಾದನೆಯಲ್ಲಿ ಇಲ್ಲ. ಇದು ಕೇವಲ ಸಿದ್ದರಾಮೇಶ್ವರರ ವಚನ ಸಂಪುಟ 4ರಲ್ಲಿ ಮಾತ್ರ ಇದೆ. 16ನೇ ಶತಮಾನದಲ್ಲಿ ಬಂದಂತಹ ಗುರುಸಿದ್ಧದೇವರು ಒಂದು ವಚನದಲ್ಲಿ ಬರೀತಾರೆ, ಅಯ್ಯ, ಇಂತು ಕಲ್ಯಾಣ ಪಟ್ಟಣದ ಅನುಭಾವ ಮಂಟಪದ ಶೂನ್ಯ ಸಿಂಹಾಸನದಲ್ಲಿ ಪ್ರಭುಸ್ವಾಮಿಗಳು ಬಸವರಾಜೇಂದ್ರ ಮುಖ್ಯವಾದ ಸಕಲ ಪ್ರಮಥಂಗಗಳು ಕೂಡಿ ಚಿಕ್ಕದಂಡ ನಾಯಕ ಮುಖವಚನದಿಂದೇ ಶಿವಯೋಗಿ ಸಿದ್ದರಾಮೇಶ್ವರನ ಉಪದೇಶ ಕಾರಣಾರ್ಥವಾಗಿ ನವರತ್ನ ಖಚಿತ ಮಂಟಪವ ರಚಿಸಿ ಶುಚಿ ರುಚಿ ಪರುಷ ನಿಜ ಸದ್ಭಕ್ತಿ ಜ್ಞಾನ ವೈರಾಗ್ಯ ಸತ್ಕ್ರಿಯಾಚಾರ ಶಟಸ್ಥಲ ಮಾರ್ಗವ ಚನ್ನಬಸವಣ್ಣನ ಮುಖ ವಚನದಿಂದೇ ಸಿದ್ದರಾಮ ದೇಶಿಕೇಂದ್ರನಿಗೆ ಬೋಧಿಸಿದ್ದ ನಿಲುಕಡೆಯ ಸೂತ್ರವೆಂತೆಂದಡೆ ಅಂತ ಹೇಳಿ ಡಿಟೇಲ್ ಆಗಿ ಹೇಳ್ಕೊಂಡು ಹೋಗ್ತಾರೆ. ಗುರುಸಿದ್ಧದೇವರು ಇವರು 12ನೇ ಶತಮಾನದಲ್ಲಿ ಇರಲಿಲ್ಲ. ಆದರೆ ಇವರು 12ನೇ ಶತಮಾನದ ಶರಣರ ಅನೇಕ ವಚನಗಳನ್ನ ಓದಿದಂತಹವರು, ಅನುಭಾವಿಯಾದಂತಹವರು. ಅವರಿಗೆ ಅನುಭವ ಮಂಟಪದಲ್ಲಿ ಏನು ಚರ್ಚೆ ಮಾಡಿದ್ರು, ಏನು ಅನುಭವದ ಬೆಳಕು ಅಲ್ಲಿ ಮೂಡಿತ್ತು ಅನ್ನೋದು ಗುರುಸಿದ್ಧದೇವರಿಗೆ ಅನುಭವದಿಂದಲೇ ಗೊತ್ತಾಗಿದೆ. ಯಾಕಂದ್ರೆ ಗುರುಸಿದ್ಧದೇವರು ಸ್ವಯಂ ಉರಿಯುಂಡ ಕರ್ಪೂರದಂತೆ. ಆ ಕರ್ಪೂರ ಯಾವ ರೀತಿಯಲ್ಲಿ ಸಬ್ಲಿಮೇಷನ್ ಆಗಿ ಫಿಸಿಕಲ್ ಫಾರ್ಮ್ ಇಂದ ನೇರವಾಗಿ ಗ್ಯಾಸ್ ಫಾರ್ಮಿಗೆ ಹೋಗುತ್ತದೆಯೋ ಅದೇ ರೀತಿ ದೇಹಭಾವ ಜೀವಭಾವವನ್ನ ಮೀರಿ ಅರಿವಿನ ಭಾವ ಅನುಭವದಲ್ಲಿ ನೇರವಾಗಿ ತಮ್ಮ ಧ್ಯಾನ ಸಾಧನೆಯಿಂದ, ನೋಟದ ಭಕ್ತಿಯಿಂದ, ಇಷ್ಟಲಿಂಗ ತ್ರಾಟಕ ಯೋಗದಿಂದ ಮಾಡಿದಂತಹವರು ಗುರುಸಿದ್ಧದೇವರು. ಅದಕ್ಕಾಗಿನೇ ಅವರು ಬರೀತಾರೆ, ಸ್ಥಳ ಕುಳಂಗಳ ಚಿದ್ ಬೆಳಗಿನಲ್ಲಿ ಶೋಭಿಸುವ ಬಸವಣ್ಣ ಚನ್ನಬಸವಣ್ಣ ಪ್ರಭು ಸಿದ್ದರಾಮ ಪ್ರಮಥಗಣಗಳ ಮಹಾಪ್ರಸಾದದ ಬೆಳಗಿಗೆ ಯೋಗ್ಯರಾಗಿ ದಗ್ಧಪಟ ನ್ಯಾಯ ಉರಿಯುಂಡ ಕರ್ಪೂರದಂತಾದೇವು ನೋಡ ಸಂಗನ ಬಸವೇಶ್ವರ. ಸಂಗನ ಬಸವೇಶ್ವರ ಎನ್ನುವುದು ಅವರ ವಚನಾಂಕಿತ. 12ನೇ ಶತಮಾನದಲ್ಲಿ ಚನ್ನಬಸವಣ್ಣನವರು ಸಿದ್ದರಾಮೇಶ್ವರರಿಗೆ ಏನು ಉಪದೇಶ ಮಾಡಿದ್ರೋ ಅದೇ ರೀತಿಯ ಉಪದೇಶವನ್ನ ಗುರುಸಿದ್ಧದೇವರು ತಮ್ಮ ಶಿಷ್ಯರಿಗೆ ಮಾಡ್ತಾ ಇದ್ದಾರೆ. ಆ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ಅಯ್ಯ ವರಕುಮಾರ ದೇಶಿಕೋತ್ತಮನೇ ಕೇಳ, ಕಲ್ಯಾಣ ಪಟ್ಟಣದ ಅನುಭವ ಮಂಟಪದಲ್ಲಿ ಬಸವ ಮೊದಲಾದ ಪ್ರಮಥರೆಲ್ಲ ಚನ್ನಬಸವರಾಜೇಂದ್ರನಿಗೆ ಅಭಿವಂದಿಸಿ ಮಹಾಲಿಂಗೈಕ್ಯ ಅನುಭವ ಬೆಸಗೊಳ್ಳಲು ಅದೇ ಪ್ರಸಾದವ ನಿನಗೆ ಅರುಹಿಸಿಕೊಟ್ಟೆವು ಕೇಳ ನಂದೀಶ ಸಂಗನ ಬಸವೇಶ್ವರ. ನಂದೀಶ ಅನ್ನುವವರು ಗುರುಸಿದ್ಧದೇವರ ಶಿಷ್ಯ. ಆ ಶಿಷ್ಯನಿಗೆ ಅವರು ಈ ಒಂದು ಅನುಭವವನ್ನ ಹೇಳ್ತಾ ಇದ್ದಾರೆ. ಇದು ಶರಣರ ಸಂಘ. ಈ ಶರಣರ ಸಂಘದಿಂದಲೇ ಶಿವಪಥ ಗುರುಪಥ ಎಲ್ಲವೂ ಸಿದ್ಧಿಸ್ತದೆ. ಇದು ಬಸವಾದಿ ಪ್ರಮಥರ ಶರಣರ ಪರಂಪರೆ 12ನೇ ಶತಮಾನದಿಂದ 16ನೇ ಶತಮಾನದ ಮೂಲಕ 21ನೇ ಶತಮಾನದವರೆಗೆ ಅವ್ಯಾಹತವಾಗಿ ಹರಿದು ಬಂದಿದೆ. ಇದರ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಇಷ್ಟಲಿಂಗ ಧರಿಸಿ ಭಕ್ತರಾಗಿ ದೇಹಭಾವ ಜೀವಭಾವ ಅಳಿದು ಅರಿವು ಆಚಾರ ಅನುಭವದ ಬೆಳಕಿನಲ್ಲಿ ಮಿಂದೆದ್ದರೆ ಮಾತ್ರ ಶರಣರ ಬಗ್ಗೆ ಒಂದು ಶಬ್ದ ನುಡಿಯೋದಕ್ಕೆ ಸಾಧ್ಯವಾಗ್ತದೆ ಹೊರತು ಇವೇನೂ ಮಾಡದೆ ಸುಮ್ಮನೆ ನುಡಿದರೆ ಅದು ಅಲ್ಲಿದೆ ನನ್ನ ಮನೆ ಇಲ್ಲಿಗೆ ಬಂದೆ ಸುಮ್ಮನೆ ಅಂದ ಹಾಗೆ ಆಗ್ತದೆ. ಇದುವರೆಗೆ ವಚನಗಳ ಅವಲೋಕನ ಪುನರಾವಲೋಕನದಿಂದ ಕಂಡುಕೊಂಡಂತಹ ಸತ್ಯ ಮತ್ತು ಅನುಭವದಿಂದ ಏನು ಸಿದ್ಧವಾಗ್ತದೆ ಅಂದರೆ ಅನುಭವ ಮಂಟಪದ ಐತಿಹಾಸಿಕತೆ ಮತ್ತು ಭೌತಿಕ ಕಟ್ಟಡ ಇದರ ಕುರಿತಾಗಿ ತಾವು ಮಾಡಿದಂತಹ ಸ್ಟೇಟ್ಮೆಂಟ್ಗಳು
ತಪ್ಪು ಮತ್ತು ಸುಳ್ಳು ಎಂದು ಇದರಿಂದ ಸಿದ್ಧವಾಗ್ತದೆ. ಇದು ನಿಮಗೆ ಬೇಕಿತ್ತಾ? ಬೇಡ. ಮಧ್ವಾಚಾರ್ಯರ ಪರಂಪರೆಯ ಬಗ್ಗೆ ನಮಗೆ ಗೌರವವಿದೆ. ನಾವಾಗಿ ಮಧ್ವಾಚಾರ್ಯರ ಬಗ್ಗೆ ಆಗಲಿ ದಾಸರ ಬಗ್ಗೆ ಆಗಲಿ ಯಾವುದೇ ಅಪಶಬ್ದವನ್ನು ಹೇಳುತ್ತಿಲ್ಲ. ಆದರೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ತಾವು ಬಹಳ ಬುದ್ಧಿವಂತರು, ಪಂಡಿತರು. ಶರಣರ ಬಗ್ಗೆ ಏನಾದರೂ ಹೇಳಿಕೆಗಳನ್ನು, ನೆಗೆಟಿವ್ ಕಾಮೆಂಟ್ಸ್ಗಳನ್ನು ಮಾಡಬೇಕಾದರೆ ಮೊದಲು ಸ್ವಲ್ಪ ಎಚ್ಚರಿಕೆಯಿಂದ ಸಮಗ್ರ ವಚನ ಸಾಹಿತ್ಯವನ್ನು ಓದಿ, ಶರಣರೊಡನೆ ಸಂಭಾಷಣೆ ಮಾಡಿ, ಶರಣರಾಗಿ ಬದುಕಲು ಪ್ರಾರಂಭಿಸಿ, ನಂತರ ನಿಮಗೆ ಶರಣರ ದರ್ಶನವಾಗ್ತದೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮತ್ತಿತರ ಅನಿಸಿಕೆಗಳನ್ನು ದಾಖಲೆ ಸಮೇತ ಪರಿಶೀಲಿಸೋಣ, ಅವುಗಳ ಸತ್ಯಾಸತ್ಯತೆಯನ್ನು ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು.